ನಮಸ್ಕಾರ ಬಂಧುಗಳೇ, ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಅನಂತಮೂರ್ತಿ ಹೆಗಡೆ. ಹಿಂದೂ ದೇವಾಲಯದ ಆದಾಯ ಸರ್ಕಾರಕ್ಕೆ. ಅದೇ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇಲ್ಲ, ಮುಸ್ಲಿಮರ, ಕ್ರಿಶ್ಚಿಯನರ ಅಥವಾ ಬೇರೆ ಅಲ್ಪಸಂಖ್ಯಾತರ ಧಾರ್ಮಿಕ ಕೇಂದ್ರಗಳ ಆದಾಯವನ್ನು ಯಾಕೆ ತೆಗೆದುಕೊಳ್ಳುತ್ತಾ ಇಲ್ಲ ಅಂಥೇಳಿ. ಹಿಂದೂ ದೇವಾಲಯಗಳ ಆದಾಯದ ಮೇಲೆ ಅಲ್ಪಸಂಖ್ಯಾತ ಮುಖಂಡರ ಕಣ್ಣು. ಹಿಂದೆ ಗಜನಿ, ಗೋರಿ ಮುಂತಾದವರು ಹಲವಾರು ಬಾರಿ ನಮ್ಮ ದೇಶಕ್ಕೆ ಬಂದು ಆಕ್ರಮಣ ಮಾಡಿದ್ರು. ಔರಂಗಜೇಬನಂಥವರು ಕೂಡ ಹಲವಾರು ದೇವಸ್ಥಾನಗಳನ್ನು ಕೊಳ್ಳೆ ಹೊಡೆದರು. ಹಿಂದೂ ಧರ್ಮದ ಮೇಲೆ ನಿರಂತರ ಆಕ್ರಮಣ ಮಾಡಿದ್ರು. ಈಗ ಅಭಿನವ ಔರಂಗಜೇಬರು ಬಂದಿದ್ದಾರೆ. ತಮಗೆಲ್ಲರೂ ಕೂಡ ಔರಂಗಜೇಬ್ ಗೊತ್ತಿದೆಯಲ್ಲ. ಔರಂಗಜೇಬ ಜಗತ್ತು ಕಂಡ ಅತ್ಯಂತ ಕ್ರೂರಿ ಮನುಷ್ಯ. ಈತನನ್ನು ಮನುಷ್ಯ ಅಂತ ಕರೀಲಿಕ್ಕೆ ಸಾಧ್ಯವೇ ಇಲ್ಲ. ಆತನೊಬ್ಬ ನರರೂಪದಲ್ಲಿದ್ದಂತಹ ರಾಕ್ಷಸ. ಸಹಿಷ್ಣುತೆ ಎಂಬಂತಹ ಶಬ್ದಕ್ಕೆ ಅರ್ಥವೇ ಗೊತ್ತಿಲ್ಲದಂತಹ ಮಹಾಪಾಪಿ. ಸಾವಿರಾರು ಮುಸ್ಲಿಮೇತರ ಧಾರ್ಮಿಕ ಕೇಂದ್ರಗಳನ್ನು ಧ್ವಂಸ ಮಾಡಿದಂತಹ ಔರಂಗಜೇಬನಲ್ಲಿ ಸಾಸಿವೆಯಷ್ಟು ಕೂಡ ಮನುಷ್ಯತ್ವ ಅನ್ನೋದಿರಲಿಲ್ಲ. 1669ರಲ್ಲಿ ಕಾಶಿ ವಿಶ್ವನಾಥ ಮಂದಿರ, ಮಥುರಾದ ಕೃಷ್ಣ ಮಂದಿರ ಧ್ವಂಸ ಮಾಡಿ ಈದ್ಗಾ ಕಟ್ಟುವಂತೆ ಆದೇಶ ಮಾಡ್ತಾನೆ. 1679ರಲ್ಲಿ ಈ ಲೀಸ್ಟ್ನಲ್ಲಿ ಚಿತ್ತಾಪುರ, ಜೋಧ್ಪುರ, ಖಂಡೇಲಾ ದೇವಸ್ಥಾನಗಳು ಕೂಡ ಇದ್ದವು. ಹಿಂದೂ ದೇವಾಲಯದಲ್ಲಿ ಸಾವಿರಾರು ಟನ್ ಚಿನ್ನವಿದೆ. ಅದನ್ನು ಬಡ ಹಿಂದೂಗಳಿಗೆ ಹಂಚಿದರೆ ಭಾರತದ ಬಡತನ ನಿರ್ಮೂಲನೆ ಆಗತ್ತೆ ಎಂದು ಶಿಯಾ ಮುಸ್ಲಿಂ ಧರ್ಮಗುರು ಕಲ್ಬೆ ಜಾವೇದ್ ಸರ್ಕಾರಕ್ಕೆ ಬಿಟ್ಟು ಸಲಹೆ ಕೊಡ್ತಾನೆ. ವಕ್ತ್ ಆಸ್ತಿಯನ್ನು ಬಡ ಮುಸ್ಲಿಮರಿಗೆ ಹಂಚುವ ಮಾತನಾಡಿದರೆ ಒಪ್ಪಬಹುದಾಗಿತ್ತು. ಹಿಂದೂ ದೇವಸ್ಥಾನದ ಆಸ್ತಿಯ ಬಗ್ಗೆ ಮಾತನಾಡಲಿಕ್ಕೆ ಮುಸ್ಲಿಂ ಧರ್ಮಗುರುಗಳಿಗೆ ಏನು ಅಧಿಕಾರ ಇದೆ? ಇದರಲ್ಲೊಂದು ವಿಷಯ ಇದೆ. ನಮ್ಮ ದೇವಾಲಯದ ಆದಾಯದಲ್ಲಿ ಸವಲತ್ತು ಅನುಭವಿಸ್ತಾ ಇರುವಂತಹ ಅಲ್ಪಸಂಖ್ಯಾತರ ಕಣ್ಣು ನಮ್ಮ ದೇವಾಲಯಗಳ ಚಿನ್ನದ ಮೇಲೆ ಬಿದ್ದಿದೆ. ಹಿಂದೂ ದೇವಾಲಯಗಳ ಚಿನ್ನವನ್ನು ಅಪಹರಿಸುವುದು, ದೇವಾಲಯಗಳನ್ನು ನಾಶ ಮಾಡುವುದು, ಅದೇ ಸ್ಥಳದಲ್ಲಿ ಮಸೀದಿ ಕಟ್ಟುವುದು ಮುಸ್ಲಿಂ ದೊರೆಗಳು ಮೊದಲಿಂದ ಮಾಡ್ಕೊಂಡು ಬಂದಂತಹ ಕೆಲಸ ಆಗಿದೆ. ಮುಸ್ಲಿಂ ರಾಷ್ಟ್ರ ಬೇಕು ಎಂದ ಮೇಲೆ ಪ್ರತ್ಯೇಕ ರಾಷ್ಟ್ರವನ್ನು ಕೊಟ್ಟರೂ ಕೂಡ ಕೆಲವರಲ್ಲಿ ಆ ಗುಣ ಇನ್ನೂ ಕೂಡ ಬದಲಾಗಿಲ್ಲ. ಲಕ್ನೋದ ಒಬ್ಬ ಧರ್ಮಗುರು ಇಂತಹ ಒಂದು ಸಲಹೆ ಕೊಡುತ್ತಾನೆ ಎಂದರೆ ಅದು ಹಿಂದೂಗಳ ತಾಳ್ಮೆಯ ಪರೀಕ್ಷೆಯೇ ಸರಿ. ಅರ್ಥ, ಜಿಹಾದಿಗಳ ಮುಂದಿನ ಗುರಿ ಯಾವುದು ಅನ್ನೋದರ ಬಗ್ಗೆ ಸ್ಪಷ್ಟತೆ ಇದು. ಈ ಮಾತಿಗೆ ಸರಿಯಾದ ತಿರುಗೇಟು ಕೊಡದೆ ನಮ್ಮ ಸೆಕ್ಯುಲರ್ ರಾಜಕಾರಣಿಗಳು ನಪುಂಸಕರಂತೆ ಆಗಿದ್ದಾರೆ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ತಮ್ಮ ಶ್ರದ್ಧೆಯನ್ನು ಒತ್ತೆ ಇಡುವವರನ್ನು ನಂಬಿಕೊಂಡು ಎಷ್ಟು ದಿನ ರಾಜಕೀಯ ಮಾಡಲಿಕ್ಕೆ ಸಾಧ್ಯ ಇದೆ? ಹಿಂದೂ ದೇವಾಲಯಗಳ ಆದಾಯವನ್ನು ಬೊಕ್ಕಸಕ್ಕೆ ತುಂಬಿಸ್ಕೊಳ್ತಾ ಇರುವಂಥ ಸರ್ಕಾರ ಚರ್ಚ್ಗಳಿಂದ, ಮಸೀದಿಗಳಿಂದ ಒಂದು ಪೈಸೆಯನ್ನು ಕೂಡ ತೆಗೆದುಕೊಳ್ತಾ ಇಲ್ಲ. ನಮ್ಮ ದೇವಾಲಯಗಳನ್ನು ಸರ್ಕಾರದ ಹಿಡಿತದಿಂದ ಮುಕ್ತಗೊಳಿಸದಿದ್ದರೆ ದೇವಾಲಯಗಳ ಆಸ್ತಿ ಸುರಕ್ಷಿತವಾಗಿರುವುದಿಲ್ಲ. ಈ ಕಲ್ಬೆ ಜಾವೇದ್ನ ಮಾತು ದೊಡ್ಡ ಅನಾಹುತದ ಮುನ್ಸೂಚನೆ ಅಷ್ಟೇ. ನಾವು ಅಧಿಕಾರಕ್ಕೆ ಬಂದರೆ ಎಲ್ಲರ ಆಸ್ತಿಯನ್ನು ಸರ್ವೆ ಮಾಡಿಸುತ್ತೇವೆ, ಬಡವರಿಗೆ ಹಂಚುತ್ತೇವೆ ಎನ್ನುವಂತಹ ರಾಜಕಾರಣಿಗಳು ಈಗ ಆ ವಿಷಯದ ಬಗ್ಗೆ ಮಾತನ್ನೇ ಆಡ್ತಾ ಇಲ್ಲ. ಆ ಸರ್ವೆಯಲ್ಲಿ ನಮ್ಮ ದೇವಾಲಯದ ಆಸ್ತಿಯೂ ಕೂಡ ಬರುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಕಲ್ಬೆ ಜಾವೇದ್ನ ಮಾತಿಗೆ ನಿಮ್ಮ ಉತ್ತರ ಏನು ಅಂತ ಕೇಳಬೇಕು. ಔರಂಗಜೇಬ್ ಕಾಲದಲ್ಲಿ ಸಾವಿರಾರು ದೇವಸ್ಥಾನಗಳನ್ನು ಕೊಳ್ಳೆ ಹೊಡೆದರು. ಇನ್ನು ಮುಂದಾದರೂ ಸರ್ಕಾರ ದೇವಾಲಯದ ಆಸ್ತಿಗೆ ಕಣ್ಣು ಹಾಕೋದನ್ನು ಮೊದಲು ಬಿಡಬೇಕು. ಇಲ್ಲ ಅಂದರೆ ಎಲ್ಲ ಧರ್ಮದ ಧಾರ್ಮಿಕ ಕೇಂದ್ರಗಳ ಆದಾಯವನ್ನು ಕೂಡ ಸರ್ಕಾರ ತೆಗೆದುಕೊಳ್ಳಬೇಕು ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರ.